ಹನೂರ್ನಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಇತ್ತ ಅರಣ್ಯಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಿದ್ದಾರೆ ಕಿಡಿಗೇಡಿಗಳು. ಮೊನ್ನೆ ಜಿಲೆಟಿನ್ ಇಟ್ಟು 4 ಎಪಿಸಿ ಕ್ಯಾಂಪ್ ಅನ್ನು ಸ್ಫೋಟ ಮಾಡಲಾಗಿತ್ತು. ಈಗ ಮತ್ತೆ ಅರಣ್ಯಾಧಿಕಾರಿಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಕಿಡಿಗೇಡಿಗಳ ಕೃತ್ಯ ಇದು. ಮೊನ್ನೆ ಜಿಲೆಟಿನ್ ಕಡ್ಡಿ ಇಟ್ಟು ಎಪಿಸಿ ಕ್ಯಾಂಪ್ ಅದನ್ನ ಬ್ಲಾಸ್ಟ್ ಮಾಡಿದ್ರು. ಬರೋಬ್ಬರಿ 2.5 ಹೆಕ್ಟೇರ್ ಕಾಡಿನ ಒಡಲಿಗೆ ಬೆಂಕಿ ಇಡಲಾಗಿದೆ. ಈಗ ಕಾವೇರಿ ವನ್ಯಜೀವಿ ಧಾಮ ಕಳ್ಳಬೇಟೆ ಶಿಬಿರ ನಾಶ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿಲುಬೇಪುರ ಕಾಡು ಬರೋಬ್ಬರಿ 10 ಎಕರೆಯಷ್ಟು ಕಾಡಿಗೆ ಬೆಂಕಿ ಹಾಕಲಾಗಿದೆ. ಇದು ಕಿಡಿಗೇಡಿಗಳ ಕೃತ್ಯ. ಶಿಲುಬೇಪುರ ಅರಣ್ಯ ವ್ಯಾಪ್ತಿಗೆ ಬೆಂಕಿ ಇಟ್ಟಿದ್ದಾರೆ ದುಷ್ಕರ್ಮಿಗಳು. ಹರಸಾಹಸಪಟ್ಟು ಬೆಂಕಿಯನ್ನು ನಂದಿಸಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಎನ್ನುವ ಮಾಹಿತಿ ಇದೆ. ಬೆಂಕಿಯ ಕೆನ್ನಾಲಿಗೆ ಹೇಗೆ ವ್ಯಾಪಿಸಿದೆ ನೋಡ್ತಾ ಇರಬಹುದು. ಬರೋಬ್ಬರಿ 2.5 ಹೆಕ್ಟೇರ್ ಕಾಡಿನ ಒಡಲಿಗೆ ಬೆಂಕಿ ಹಚ್ಚಿರೋದು. ನಿಜಕ್ಕೂ ಕೂಡ ಇದು ಕಿಡಿಗೇಡಿ ಕೃತ್ಯ. ಯಾಕೆ ಈ ರೀತಿಯಾಗಿ ವನ್ಯ ಸಂಪತ್ತನ್ನು ಹಾಳು ಮಾಡುವಂಥ ಕೆಲಸವನ್ನು ಪದೇ ಪದೇ ಮಾಡ್ತಾ ಇದ್ದಾರೆ? ಕಾಡಿಗೆ ಬೆಂಕಿ ಹಚ್ಚೋದು, ಇತ್ತ ಕಳ್ಳಬೇಟೆ ಶಿಬಿರಗಳನ್ನು ಜಿಲೆಟಿನ್ ಇಟ್ಟು ಬ್ಲಾಸ್ಟ್ ಮಾಡೋದು, ಇಂಥ ಕೃತ್ಯಗಳನ್ನು ಮಾಡ್ತಾ ಇರೋರು ಯಾರು? ಮೊನ್ನೆ ಬ್ಲಾಸ್ಟ್ ಮಾಡಿದಂಥ ಆರೋಪಿಗಳ ಬಂಧನ ಆಯ್ತಾ ಅಥವಾ ತನಿಖೆ ಆಗ್ತಾ ಇದೆಯಾ? ಅದಾದ ಬಳಿಕ ಇಲ್ಲಿ ಕಾಡಿಗೆ ಬೆಂಕಿ ಇಡಲಾಗಿದೆ. ಒಂದು ಕಡೆಯಲ್ಲಿ ಎನ್ಕೌಂಟರ್ ಪ್ರಕರಣದ ತನಿಖೆ, ಇನ್ನೊಂದು ಕಡೆಯಲ್ಲಿ ಈ ರೀತಿಯಾಗಿ ಕಾಡಿಗೆ ಬೆಂಕಿ ಇಡುವಂಥ ಕೆಲಸ ಎಲ್ಲವೂ ಕೂಡ ಆಗ್ತಾ ಇದೆ. ಇಷ್ಟೆಲ್ಲ ಕಿಡಿಗೇಡಿ ಕೃತ್ಯವನ್ನು ಮೆರಿತಾ ಇರೋದು ಯಾರು ಸದ್ಯಕ್ಕಿರುವಂಥ ಪ್ರಶ್ನೆ. ಅಂಥವರ ವಿರುದ್ಧ ಸೂಕ್ತ ಕ್ರಮವನ್ನು ಅರಣ್ಯ ಇಲಾಖೆ, ರಾಜ್ಯ ಪೊಲೀಸ್ ಇಲಾಖೆ ತೆಗೆದುಕೊಳ್ಬೇಕಿದೆ. ಈಗಾಗಲೇ ಸಾಕಷ್ಟು ಮರಗಳು ಅಲ್ಲಿ ಆ ಬೆಂಕಿಯ ತೀವ್ರತೆಗೆ ಸುಟ್ಟು ಕರಕಲಾಗಿವೆ. ವನ್ಯಜೀವಿಗಳು ಕೂಡ ಅಲ್ಲಿದ್ವು, ಅವುಗಳು ಬೆಂಕಿಯ ತೀವ್ರತೆಗೆ ಸುಟ್ಟು ಕರಕಲಾಗಿವೆ. ನೋಡ್ತಾ ಇರಬಹುದು ಹೇಗಿತ್ತು ಆ ಕಾಡಿಗೆ ಬೆಂಕಿ ಬಿದ್ದಿರುವಂಥ ದೃಶ್ಯ ಅಂತೇಳಿ. ಸದ್ಯ ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಕಿಡಿಗೇಡಿಗಳು ಈ ಕೃತ್ಯವನ್ನು ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಒಟ್ಟು 4 ಕಳ್ಳಬೇಟೆ ಶಿಬಿರ ಕ್ಯಾಂಪ್ ಏನಿದೆ ಇದನ್ನು ಅಂತೇಳಿದರೆ ಇದನ್ನು ಗುರಿಯಾಗಿಸ್ಕೊಂಡೇ ಬೆಂಕಿಯನ್ನು ಹಾಕಲಾಗಿದೆ ಎನ್ನುವ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಶಿಲುಬೇಪುರ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿರೋದು. ಈತ ಬೆಂಕಿಯನ್ನು ನಂದಿಸೋಕೆ ಹರಸಾಹಸ ಪಡಬೇಕಾದಂಥ ಸ್ಥಿತಿ ಕೂಡ ನಿರ್ಮಾಣ ಆಯಿತು. ವಿಷಯ ತಿಳಿತಾ ಇದ್ದಂತೆ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಬೆಂಕಿ ನಂದಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮಾಹಿತಿ ಕೊಡ್ತಾರೆ ನಮ್ಮ ಚಾಮರಾಜನಗರ ಜಿಲ್ಲೆ ಪ್ರತಿನಿಧಿ ಶ್ರೀನಿವಾಸ್ ನಾಯಕ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ನಾಯಕ್, ಈ ಕಾಡಿಗೆ ಬೆಂಕಿ ಇಟ್ಟವ್ರು ಯಾರು? ಏನಾದರೂ ಸುಳಿವು ಸಿಕ್ಕಿದೆಯಾ? ಪದೇ ಪದೇ ಯಾಕೆ ಅರಣ್ಯ ಇಲಾಖೆಯವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರು? ಸಂಪತ್, ಏನಂದ್ರೆ ನಿಜಕ್ಕೂ ಕೂಡ ಈ ಏನು 3 ಶೂಟೌಟ್ ಪ್ರಕರಣ ಹನೂರು ತಾಲೂಕಿನ ಸಾಗ್ಯ ಅರಣ್ಯ ಪ್ರದೇಶದಲ್ಲಿ ಏನಾಯ್ತು, ಆದಾಗಿನಿಂದ ಕೂಡ ಒಂದಲ್ಲ ಒಂದು ತಿರುವುಗಳನ್ನ ಪಡ್ಕೋತಾ ಇದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕೆಂದ್ರೆ ಒಂದು ಶೂಟೌಟ್ ಆದ ಬೆಳಿಗ್ಗೆಗೆ ಏನು ಕಚೇರಿಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಆಘಾತಕಾರಿ ಘಟನೆ ಅಂದ್ರೆ 7 ಕಳ್ಳಬೇಟೆ ಕೇಂದ್ರಗಳನ್ನ ಜಿಲೆಟಿನ್ ಕಡ್ಡಿಗಳನ್ನ ಹಾಕುವ ಸ್ಫೋಟ ಮಾಡಿದ್ದೆ ಬಹಳ ಆತಂಕದ ಸುದ್ದಿಯಾಗಿತ್ತು. ಆದ್ರೆ ಬೆನ್ನಲ್ಲೇ ಈಗ ನಿನ್ನೆ 10 ಎಕರೆಗೂ ಹೆಚ್ಚು ಅರಣ್ಯ ಪ್ರದೇಶಕ್ಕೆ ಬೆಂಕಿ ಇಟ್ಟಿದ್ದಾರೆ. ಅದು ಆಸುಪಾಸ್ನಲ್ಲೇ ಏನ್ ಘಟನೆ ನಡೆದಿದೆ, ಆಸುಪಾಸು ಅಂದ್ರೆ ಕೊಳ್ಳೇಗಾಲ ತಾಲೂಕಿನ ಅರಣ್ಯ ಪ್ರದೇಶ ಬರ್ತದೆ. ಅದು ಶಿಲುಬೇಪುರ ಅನ್ನಕ್ಕಂತ ಅರಣ್ಯ ಪ್ರದೇಶ. ಅಲ್ಲಿ 10 ಎಕರೆಗೂ ಹೆಚ್ಚು ಅರಣ್ಯ ಪ್ರದೇಶಕ್ಕೆ ಬೆಂಕಿ ಹಚ್ಚಿದ್ರು. ಅದನ್ನ ನಂದಿಸುವಂತ ಕೆಲಸವನ್ನ ಅರಣ್ಯ ಇಲಾಖೆ ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ದುರಂತ ಅಂತ ಹೇಳ್ಬೋದಾಗಿದೆ. ಯಾಕೆಂದ್ರೆ ಈ ಘಟನೆ ನಡೆದಾಗ್ಲೇ ಇವೆಲ್ಲ ನಡೀತಕ್ಕಂಥದ್ದು. ಬೆಂಕಿ ಬಿಡ್ತಕ್ಕಂಥದ್ದು ಬೇಸಿಗೆ ಮಾತ್ರ ಆಗಿರುತ್ತೆ. ಆದ್ರೆ ಈ ಕಾಲದಲ್ಲಿ ಬೆಂಕಿ ಇಡುವಂತ ಕೆಲಸ ಆಗ್ತಾ ಇದೆ ಅಂತಂದ್ರೆ ಇದಕ್ಕೆ ಯಾರೋ ಕಿಡಿಗೇಡಿಗಳು ಬೇಕು ಅಂತ ಮಾಡ್ತಾ ಇದಾರೆ ಅಂತಕ್ಕಂಥದ್ದು. ಇದಕ್ಕೆ ಬೇರೆ ಬೇರೆ ಆಯಾಮಗಳು ಕೂಡ ಉಟ್ಕೊಂಡಿದಾವೆ. ಈ ಕಳ್ಳಬೇಟೆ ಮಾಡುವಂತವ್ರು ಯಾರು ಈಗ ಇಂಥ ಕೆಲಸಗಳನ್ನ ಮಾಡ್ತಾ ಇದಾರ ಏನು ಅಂತಕ್ಕಂಥದ್ದೆಲ್ಲ ಒಂದ್ ಕಡೆ ತನಿಖೆ ಕೂಡ ನಡೀತಾ ಇದೆ. ತನಿಖೆನೂ ಚುರುಕಾಗಿದೆ ಅದೇ ತರ. ಆದ್ರೆ ಈ ಅರಣ್ಯಾಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅನ್ನೋದೇ ತಪ್ಪಾಗ್ಲಾರ್ದು. ಈಗ ಈ ಘಟನೆಗಳನ್ನೆಲ್ಲ ನೋಡಿದ್ರೆ ಅವರು ನಿಜಕ್ಕೂ ಕೂಡ ಇದನ್ನ ಒಂದು ಟಾರ್ಗೆಟ್ ಮಾಡ್ತಾ ಇದಾರಾ, ಈ ಕಳ್ಳಬೇಟೆಯವರು ಇದಾರ ಅಂತಕ್ಕಂಥದ್ದು ಕೇಳ್ಬರ್ತದೆ. ಯಾಕೆಂದ್ರೆ ಹಿಂದೆ ವೀರಪ್ಪನ ಆಸುಪಾಸ್ನ ಪ್ರದೇಶಗಳಿವೆಲ್ಲ ಅವ್ರು ತಂಡ ಮಾಡ್ಕೊಂಡಿದ್ದದೆಲ್ಲ ಅದೇ ರೀತಿ ಈಗ ಏನಾದ್ರು ಮುಂದುವರಿತಾ ಇದೆಯಾ ಅಂತಕ್ಕಂಥದ್ದು ಕೂಡ ಅನುಮಾನಗಳು ಮೂಡ್ ಬರ್ತಾ ಇದೆ. ಸಂಪತ್, ಥ್ಯಾಂಕ್ ಯು ಶ್ರೀನಿವಾಸ್ ನಾಯಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.